ಇವಾಗ ರೆಡಿಯಾಗಿ ಕ್ಯಾಬ್ಗೆ ವೇಟ್ ಮಾಡ್ತಾ ಇದ್ದೀವಿ. ಇದು ಅವಳ ಔಟ್ಫಿಟ್. ಟೋಕನ್ ನಂಬರ್ 30 ಬಂತು. ಅದಕ್ಕೆ ನೀನು ಹಂಗೆ ಇದೆಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತಂದರೆ, ಇವತ್ತು ಒಂದು ಶೂಟ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಆ ಶೂಟ್ ಇರೋದ್ರಿಂದ ಇವತ್ತಿನ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ. ಇವಾಗ ಈಗ 4 o'clock ಆಗಿದೆ. ಈಗ ರೆಡಿ ಆಗಬೇಕು. ಈಗ ಟ್ರಾನ್ಸಿಷನ್ ರೆಡಿ ಆಗೋಕ್ಕೆ ಅಷ್ಟು ತುಂಬ ಟೈಮ್ ಇಲ್ಲ. ಅದಕ್ಕೆ ಹೋಗಿ ಬೇಗ ಬರ್ತೀನಿ. ಸೊ ಈಗ ಒಂದು ಟ್ರಾನ್ಸಿಷನ್ ಹೋಗ್ಬಿಡೋಣ. ಓಕೆ, ಇವಾಗ ಈ ಥರ ರೆಡಿ ಆಗಿದ್ದೀನಿ. ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ. ಇವಾಗ ತುಂಬ ಲೇಟ್ ಆಗಿದೆ. ಓಕೆ, ಬಾಯ್. ಇವಾಗ ರೆಡಿಯಾಗಿ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ತೋರಿಸ್ತೀನಿ ಕ್ಲಿಯರಾಗಿ. ಕ್ಯಾಬ್ ಬರಬೇಕು, ವೆಯ್ಟ್ ಮಾಡ್ತಿದ್ದೀವಿ. ನೋಡಿ, ಕ್ಯಾಬ್ ಬಂದ ತಕ್ಷಣ ಅಲ್ಲಿ ಹೋಗೋಕ್ಕೆ ಒಂದು 6:30 ಆಗುತ್ತೆ. ಹೋಗ್ತಾ ಒಂದು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಸ್ವಲ್ಪ ಜ್ಯೂಸ್ ಎಲ್ಲ ತೊಗೊಂಡು ಬೇಗ ಹೋಗೋಣ. ಓಕೆ, ಕ್ಯಾಬ್ ಬಂದಿದೆ. ಇವಾಗ ಕ್ಯಾಬಿಗೆ ಹೋಗ್ತಾ ಇದ್ದೀವಿ. ಇವಳು ನೋಡಿ ಹೆಂಗೆ ಆಡ್ತಾವಳೆ ಅಂತ. ಈ ಮೇಕಪ್ ಕಿಟ್ ಇಟ್ಸ್ಬಿಟ್ರೆ ಫಸ್ಟ್. ಇನ್ನು 3-4 ಇದೆ. ನಾವು ಆವಾಗಲೇ ಹೋಗ್ತೀವಿ. ಹೋಗ್ಬಾ. I'm so excited. ಎಷ್ಟು ಬೇಕು? 40 minutes. ನಾವು ಆಲ್ಮೋಸ್ಟ್ ಒಂದು 40 minutes ಅಂತಾರೆ. 6:45 ರೀಚ್ ಆಗುತ್ತೆ. ಹೆಂಗಿರುತ್ತೆ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಫ್ರಮ್ ಮೈ ಸೈಡ್. ಇವಾಗ ಹೇಳ್ತಾವೆ ನೆನ್ನೆಲ್ಲ ಬೈದು ಹಾಗೆ ಹೀಗೆ ಆ ಟೈಮಿಗೆ ಕೊಡಿಲ್ಲ, ಈ ಟೈಮಿಗೆ ಕೊಡಿಲ್ಲ ಅಂತ. ನಾನು ಒಳ್ಳೆ ಇದು ಟ್ರಿಪ್ಪಿಗೆ ಹೋಗೋ ಥರ ಲಗೇಜ್ ಎಷ್ಟು ತೊಳ್ಕೊಂಬಂದಿದ್ದೀನಿ, ಹೆಂಗೆ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟಿದ್ದೆ. ನಾನು ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಶಿಕ್ಷಕರಿಗೆ ತುಂಬ ಟ್ರಾಫಿಕ್ ಇದೆ ನೋಡಿ. ಇಷ್ಟು ಟ್ರಾಫಿಕ್ ಬೆಳಗ್ಗೆ ಬೆಳಗ್ಗೆ ಟ್ರಾಫಿಕ್ ಇದೆ. ಇಷ್ಟು ಬೇಡ ಎಲ್ಲ ಬಸ್ಸಸ್ ಎಲ್ಲ ಟ್ರಾವೆಲರ್ಸ್ ಎಲ್ಲ ಇವಾಗಲೂ ಹೋಗ್ತಾ ಇದೆಲ್ಲ. ಈ ಥರನೇ ಟ್ರಾಫಿಕ್ ಇದ್ರೆ ನಾವು ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಇನ್ನೂ ಯಾರೂ ಬಂದಿಲ್ಲ, ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಇದು ಅವಳ ಔಟ್ಫಿಟ್, ಇದು ನನ್ನ ಲಗೇಜ್, ಇದು ನನ್ನ ಮೇಕಪ್ ಕಿಟ್, ಇದು ಲೊಕೇಶನ್. ಲೊಕೇಶನಲ್ಲಿ ಇದ್ದೀವಿ. ಆಗಲೇ ಪ್ಲೇಸೆಲ್ಲ ಇಟ್ಕೊಂಡಿರ್ಬೇಕು. ಯಾರ್ಯಾರು ನೋಡಿ ಹೇಗಿದೆ ಲೊಕೇಶನ್. ಇವಾಗ ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀವಿ. ಅಂದರೆ ಕಾಸ್ಟ್ಯೂಮ್ಗೂ ಮುಂಚೆ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀವಿ. ಅದಾದಮೇಲೆ ಇವಾಗ ಹೋಗಿ ಮೇಕಪ್ ಎಲ್ಲ ಮಾಡಿಕೊಂಡು ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಓಕೆ. ಈಗ ರಕ್ಷಿನ್ಗೆ ಮೇಕಪ್ ಎಲ್ಲ ಹೇರ್ ಫಸ್ಟ್ ಕ್ರಿಂಪಿಂಗ್ ಮಾಡ್ಕೋಬೇಕಂತ. ಸೊ ಹೇರ್ ಕ್ರಿಂಪಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಳು ಇನ್ನೂ ಎಷ್ಟು ಟೈಮ್ ತೊಗೊಂಡಿದ್ದಾಳೆ ಗೊತ್ತಾ? ಟೈಮ್ ಎಷ್ಟು ತೊಗೊಂಡಿದ್ದಾಳೆ ಅಂತಂದರೆ ಕೊತಿ ಸಾಕು. ನೋಡಿ ಕಳಿಸ್ಕೊಂಡಾಗೆ ಪೆರಳು ಹೇಗಾಗಿದೆ ಅದು ಮಾಡಿ ನನಗೋಸ್ಕರ ಪಾಪ ಕೂತ್ಕೊಂಡವಳೆ. ಇಷ್ಟು ಪೇಷನ್ಸ್ ಕೂತ್ಕೊತಾಳೋ ಇಲ್ವೋ ಅಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮಂಗೆ ಮೊದಲೇ ಬಂದಿದ್ದೆ ನಾನು, ಅಮ್ಮ ಇವಳು ಏನಾರ ಹಿಂಗೆ ಆಡಿದ್ರೆ ನಾನು ನಿಜವಾಗ್ಲೂ ಬಿಟ್ಬರ್ತೀನಮ್ಮ ಅಂತ. ಪರವಾಗಿಲ್ಲ, ಇಟ್ಕೊ. ಅವಳು ಫೇಸ್ ಮಾಸ್ಕ್ ಹಾಕಿದ್ದೀನಿ. ನಾನೆಲ್ಲ ಮೇಕಪ್ ಕಿಟ್ನ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಮೇಕಪ್ ಮಾಡೋಕ್ಕೆ. ಬಟ್ ಇನ್ನೂ ಕಾಸ್ಟ್ಯೂಮ್ ಬಂದಿಲ್ಲ. ಕಾಸ್ಟ್ಯೂಮ್ ಬಂದಮೇಲೆ ಮೇಕಪ್ ಸ್ಟಾರ್ಟ್. ನೋಡಿ ಎಲ್ಲ ಹೆಂಗೆ ಇಟ್ಕೊಂಡಿದ್ದೀನಿ ಐಟಮ್ಸ್ನ. ಇಲ್ಲಿ ನನ್ನದೇ ಇಷ್ಟು ಲಗೇಜ್ ಇದೆ.
ನಿದ್ದೆ ಬರ್ತಿದ್ಯಾಕ್ಕ? ಬೇಗ ಅವರು ರೀಲ್ಸ್ ಆಗಿದ್ದಾರೆ ಮತ್ತು ನಾನು ಅಂದರೆ ಮೇಕಪ್ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ಇವಾಗ ಗ್ರೂಪ್ ರೀಲ್ಸ್ ನಡೀತಿದೆ, ಹೇಗೆ ನಡೀತಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಇಲ್ಲಿ ಎಲ್ಲ ಪೇರೆಂಟ್ಸು ಮತ್ತು ಆರ್ಟಿಸ್ಟ್ಗಳೆಲ್ಲ ಇಲ್ಲೇ ಇದ್ದಾರೆ. ಇವಾಗೆಲ್ಲ ರೆಡಿ ಆಗಿದೆ, ಹೆಂಗಿದೆ ಅಂತ ಮಾಡಿ ಇದೆ ನಮ್ಮ ಕಾಸ್ಟ್ಯೂಮ್ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಟೋಕನ್ ನಂಬರ್ 30 ಬಂದ್ಲು. ಬೆಳಗ್ಗೆಯಿಂದ ಲಿಟ್ರಲಿ ಇವಾಗ ಬ್ರೇಕ್ಫಾಸ್ಟ್ ಅದು ಲಂಚ್ ಅಂತೆ. ಲಂಚ್ಗೆ ಅಂತ ಬಿಸಿಬೇಳೆ ಮತ್ತು ಕರ್ಡ್ ರೈಸ್ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಏನು ಕೊಟ್ಟಿಲ್ಲ. ಇವಾಗ ತಿಂತಾರೆ ಇವರೆಲ್ಲ ಬಂದಿಲ್ಲ. ಅಮ್ಮ, ಸಿಂಚು, ನೇಕ್ಲು ಆಯಿತಾ. ಇವರು ನಾಗಭರಣ ಬಂದರೆ ಕೂರ್ಸು ಹಾಗೆ ದೊಡ್ಡ ಬಂದಿರಲಿಲ್ಲ ಅಲ್ಲ, ಇಲ್ಲ ಅವಳ ಆಫೀಸ್ ಕ್ಯಾಶಿಯರ್ ಅಕ್ಕ. ಇವಳು ಚಿಕ್ಕ ತಂಗಿ 10th ಎಕ್ಸಾಮ್ ಬರ್ದೋಳು ಇವಾಗ. ಎಲ್ಲ ಏನಾಗ್ತಾರೋ ನೀವು ಅಮ್ಮ ಗೊತ್ತಿಲ್ಲ, ಎಲ್ಲ ಕಂಬು ಥರ ಬೆಳೆದಿದ್ದೀರಾ. ನಮಸ್ತೆ ಆಂಟಿ. ಅನ್ಸೋದೇ ಇಲ್ಲ ಚಂದ ಅವರಲ್ಲ, ಅದಕ್ಕೆ ಅದಕ್ಕೆ ನೀನು ಹಂಗೆ ಇದೆಯಾ. ಮಾಡ್ತಾ ಇದ್ದೀವಿ, ಇನ್ನೂ ಬರೋದು ಲೇಟ್ ಆಗುತ್ತೆ. ಮಳೆ ನೋಡಿ, ಫುಲ್ಲು ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಮುಗಿಸ್ಕೊಂಡು. ಈಗ ಅಲ್ಲೇ ನಮ್ದು ಫಂಕ್ಷನ್ ಆಗಿದ್ದು, ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾವು ಎಲ್ಲ ಇಲ್ಲೇ ಕೂತಿದ್ದೀವಿ ನೋಡಿ. ನಮ್ಮಮ್ಮ ಇಲ್ಲಿದ್ದಾರೆ, ನಮ್ಮಮ್ಮ ಮತ್ತು ಮೇಘ. ಲಗೇಜ್ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಏನು ಹೋಗ್ಬೇಕಷ್ಟು. ಏನು ಎಷ್ಟೊಂದು ಮಳೆ ಬರ್ತಿದೆ. ಬಂದಿದೆ ಇವಾಗ ಕಾಲೆಲ್ಲ ನೋವುತ್ತಾ ಇದೆ. ಯಾವಾಗ ಹೋಗಿ ಮಲ್ಕೊಂತೀನೋ ಅಂತ ಅನ್ನಿಸ್ತಾ ಇದೆ. 3 ಗಂಟೆಗೆ ಎದ್ದು ಕೂತೇ ಇಲ್ಲ ಬೆಳಗ್ಗೆಯಿಂದ, ಇವಾಗ ಕೂತಿರೋದು. ಫುಲ್ಲು ಜಾಮ್ ಆಗಿಬಿಟ್ಟಿದೆ. 15 ಮಿನಿಟ್ಸಿಂದ ಮೂವ್ನೇ ಆಗ್ತಾಯಿಲ್ಲ. ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಜಸ್ಟ್ ನಾವು ಮನೆಗೆ ಬಂದಿದ್ದೀವಿ. ಫುಲ್ಲಿ ಟಯರ್ಡ್. ನನಗಂತೂ ತಲೆ ಎಲ್ಲ ಫುಲ್ಲು ನೋಡ್ತಿದೆ. ಎಷ್ಟು ತಲೆ ನೋಡ್ತಿದೆ ಅಂತಂದರೆ ಹಿಂಗಾಗಿ ಹೋಗಿ ಹೊಡ್ಕೊಳ್ಳೋಣ ಅನ್ನೋಷ್ಟು ತಲೆ ತೆಗೆದು ನನಗೆ ಹೊಡ್ಕೊತಾ ಇದ್ದೀನಿ ಅವರನ್ನ. ಅದಕ್ಕೆ ಇವಾಗ ಅಯ್ಯೋ ಅಂತ ನನಗೆ ಸುಸ್ತಾಗಬೇಕು. ನಿಂತು ವಾರ ಎಲ್ಲ ನೋಡ್ಬಿಟ್ಟೈತೆ. ಈಗ ಹಾಕೊಂಡು ಇವಾಗ ಮನೆಗೆ ಬಂದ್ವಿ. ಇಷ್ಟು ಟಯರ್ಡ್ ಯಾವತ್ತೂ ಹೋಗಿರಲಿಲ್ಲ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಕರೆಕ್ಟಾಗಿ 9 ಗಂಟೆಗೆ ಮುಗ್ದೈತೆ. ಎಷ್ಟು ಗಂಟೆ ಆಯ್ತಲ್ಲಿ ಫುಲ್ಲು ಬಿಸಿ ಇದೆ. ಸ್ವಲ್ಪ ಫ್ರೀ ಇಲ್ಲ. ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಲಂಚ್ ಮಾಡೋಕ್ಕೂ ಲಿಟ್ರಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನೀರು ಕೂಡ ನಾನು ಕುಡ್ದಿಲ್ಲ. ನನಗೆ ಅನಿಸೂ ಇಲ್ಲ ಕುಡಿಬೇಕು ತಿನ್ನಬೇಕು ಅಂತ ಅಂದ್ಬಿಟ್ಟು. ಯಾವಾಗ ನಾನು 4 ಗಂಟೆ ಟೈಮಲ್ಲಿ ಸ್ವಲ್ಪ ಇಷ್ಟೇಷ್ಟು ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಕೊಟ್ಟಿದ್ದು, ಅದನ್ನು ಇವಳಿಗೆ ಸ್ವಲ್ಪ ಹಾಕೊಂಬಂದೆ. ಆಮೇಲೆ ನನಗೆ ಸ್ವಲ್ಪ ರವಿ ಇವಾಗೂ ಹಂಗೆ ತಿನ್ನಿಸ್ದೆ. ಇಷ್ಟೇಷ್ಟು ತಿಂದಿರೋದು ಕೊಂಚ ಅಶ್ವಾಗ್ತಿದೆ. ಇವಾಗ ಹೋಗಿ ಊಟ ಮಾಡಬೇಕು. ಫಸ್ಟ್ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಬೇಕು. ನಾಳೆ ಎಲ್ಲ ರೆಸ್ಟ್ ಡೇ ಅಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.